ಬೀದರ್ ಜಿಲ್ಲೆಯಲ್ಲೂ ಕೂಡ ಯೂರಿಯಾ ಗೊಬ್ಬರದ ಕೊರತೆ ಹೆಚ್ಚಾಗಿದೆ. ಗೊಬ್ಬರಕ್ಕಾಗಿ ಅನ್ನದಾತರು ಪರದಾಟವನ್ನ ಪಡ್ತಾ ಇದ್ದಾರೆ. ಗೊಬ್ಬರಕ್ಕಾಗಿ ಅಣದೂರು ಗ್ರಾಮದ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ಯೂರಿಯಾ ಹಾಕದಿರೋದಕ್ಕೆ ಕಂದು ಬಣ್ಣಕ್ಕೆ ಕಬ್ಬು ಬೆಳೆ ತಿರುಗ್ತಾ ಇದೆ. ಬೆಳೆ ಉಳಿಬೇಕು ಅಂತಂದ್ರೆ ಗೊಬ್ಬರವನ್ನ ಕೊಡಿ ಅಂತ ಹೇಳಿ ಅನ್ನದಾತರು ಇದೀಗ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಯೂರಿಯಾ ಗೊಬ್ಬರ ಬಳಕೆ ಇಲ್ಲದೆ ಇದೀಗ ಬೆಳೆಯೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಉತ್ತಮ ಮಳೆ ಆಗಿದೆ. ಈ ಉತ್ತಮ ಮಳೆಯಾದಂತಹ ಬೆನ್ನಲ್ಲೇ ಒಳ್ಳೆ ಬೆಳೆಯನ್ನ ಬೆಳಿಬಹುದು ಅಂತ ಹೇಳಿ ರೈತರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಆದ್ರೆ ಈ ಯೂರಿಯಾ ಗೊಬ್ಬರ ಇಲ್ಲದೆ ಯಾವ ರೀತಿಯಾಗಿ ಆಗಿದೆ ಬೆಳೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅದು ಕೂಡ ಕಬ್ಬು ಬೆಳೆ ಯಾವ ರೀತಿಯಾಗಿ ನಾಶ ಆಗ್ತಾ ಇದೆ ಅಂತ ಹೇಳಿ ಸಾಲ ಸೋಲ ಮಾಡಿ ಕಬ್ಬು ಬೆಳೆಯನ್ನ ಬೆಳೆಯೋದಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ಎಲ್ಲವೂ ಹಾಳಾಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವ್ರ ಬಲ್ಲಿ ಹೋದ್ರು ಗೊಬ್ಬರ ಅದ. ಈಗ ಅವ್ರ ಬಲ್ಲಿ ಗೊಬ್ಬರ ಎಲ್ಲಿಂದ ಬಂತು? ನಮ್ಮ ಇದರಲ್ಲಿಂದ ಬರೋದೇ ಬರ್ತದಲ್ರಿ. ವಾಗಿನ ಬಂದಿಂದ ಗೊಬ್ಬರ ಅವ್ರು ಇಳಿಸ್ಕೊಂಡಾರೆ. ಎಲ್ಲ ಮೊದಲು ರೊಕ್ಕ ಇದ್ದು ಅಂತವ್ರು ಇಳಿಸ್ಕೊಂಡು ಈಗ ಕಬ್ಬೆಲ್ಲ ಏಳಿಗೆ ಎರಡೆರಡು ಕಟ್ಟು ಕಬ್ಬು ಕಟ್ತಿದ್ದೆವು. ಅಂಥದ್ದು ಒಂದೇ ಕಬ್ಬು ಒಂದು ಕಟ್ಟಿ ಕಬ್ಬು ಕಟ್ಟಿಲ್ಲಿನ ನಾವು ಗೊಬ್ಬರ ಇಲ್ದ ಕಡೆಯಿಂದ ಅದು ಏನು ಲಾವಣಿ ಮಾಡೋ ಹೊತ್ತಿನಾಗ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿ ಲಾವಣಿ ಮಾಡಿದೆವು. ಅದು ಈಗ ಯೂರಿಯಾ ಬೇಕು ಮೇನ್. ಅದಕ್ಕೆ ಯೂರಿಯಾ ಗೊಬ್ಬರ ಇಲ್ಲ ನಮ್ಗೆ. ಈಗ ಅದು ಹೆಂಗೆ ಮಾಡ್ಬೇಕು? ಹ್ಞೂ ರೀ, ಅದು ಮೇನ್ ಅಂದ್ರೆ ಟಾನಿಕ್ ಇದ್ದಂಗೆ ಅದ. ಅದು ಯೂರಿಯಾ ಗೊಬ್ಬರ ಸರಿ, ನಾವು ಬೇರೆ ಗೊಬ್ಬರ ಯೂಸ್ ಮಾಡಕ್ಕೆ ಬರ್ತದೆ. ಆದ್ರೆ ಯೂರಿಯಾ ಇಲ್ದೇ ಬೇರೆ ಗೊಬ್ಬರ ನಮ್ಗೆ ಯೂಸ್ ಮಾಡಿದ್ರೆ ಭೀ ಅದು ನಮ್ಗೇನು ಅದು ಇದಾಗಲ್ರಿ. ಅದಕ್ಕೆ ಅದು ಸಮಸ್ಯೆ ಅದ ರೀ. ಗೊಬ್ಬರದೇ ಮೇನ್ ಸಮಸ್ಯೆ ಅದ. ಮತ್ತೆ ಇದು ಎಲ್ಲಿಂದ ಈಗ ಬೇಕಂದ್ರೆ ಎಲ್ಲಿಂದ ತರಿಸ್ಕೊಂತೀರಿ? ಈಗ ಬೇಕಂದ್ರೆ ಈಗ ಎಲ್ಲಿಂದ ತರ್ಬೇಕ್ರಿ? ಈಗ ಅದೇ ತೆಲಂಗಾಣದಿಂದ ತಂದ್ಕೊಳತ್ತಾರೆ. 400 ರೂಪಾಯಿಗೆ ಒಂದೊಂದು ಚೀಲ. ಇಲ್ಲಿ ತರ್ಲಕ್ಕೆ ಮತ್ತೆ 50 ರೂಪಾಯಿ ಅದ್ರ ಇದ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ಬೇಕು. ಅದಕ್ಕೆ ಈಗ ಅಷ್ಟು ಕೊಟ್ಟು ಹಾಕಿದ್ರೆ ನಮ್ಗೆ ಒಕ್ಕಲಿಗರಿಗೆ ಉಳಿತಾಯ ಏನಾಯ್ತದ ನೋಡ್ರಿ. ಈಗ ಅದು ಉಳಿತದೆ ಏನದು. ಮತ್ತು ನಾವು ಸಾಲದಾಗ ಹುಟ್ಟಿ ಸಾಲದಾಗೆ ಸಾಯ್ಬೇಕಾಯ್ತದ ನಾವು. ಅದು ನಮಗೆ ಈಗ ಎಂದಿಗೂ ಹೊಲ್ದ ಆ ಇನ್ಕಮ್ ನಮ್ಗೆ ನೋಡೋದೇ ಆಗಲ್ಲ. ಹಿಂಗೆ ಅದರ ಸಿಡಿದು ನಮ್ಮಲ್ಲಿ ಒಂದು ಚಟ ಗೊಬ್ಬರ ಬಂದಿಲ್ಲ ನಮ್ಮ ಸೊಸೈಟಿಗೆ. ಎಲ್ಲ ಇದ್ದವ್ರು ರೊಕ್ಕ ಇದ್ದಂಥವ್ರು ಬೇರೆ ಕಡೆಯಿಂದ ಎಲ್ಲ ತಂದು ಯೂಸ್ ಮಾಡ್ಕೊಳತ್ತಾರ. ನಮಗೇನಂದ್ರೆ ನ್ಯಾನೋ ಯೂರಿಯಾ ಹೊಡಿರಿ ಅಂತಾರೆ. ಈಗ ನಮ್ಮ ಕಬ್ಬು ಊಟಾಣ ಬಂದದ್ದು ನ್ಯಾನೋ ಯೂರಿಯಾ ತಲೆ ಮೇಲೆ ಹೆಂಗೆ ಹೊಡ್ಲಿಕ್ಕೆ ಬರ್ತದ? ಈಗ ನಮ್ಮ ಬೈಲು ಬೆಳಿಗಾರ ಮೇನ್ ಅಂದ್ರೆ ಯೂರಿಯಾ